हाय बच्चों, सबको मेरा नमस्कार। मैं राजू, हिंदी शिक्षक, आप सबका हिंदी क्लास में हार्दिक स्वागत करता हूँ। बच्चों, 8वीं कक्षा के तीसरे पाठ है मेरा देश मेरी माँ। आज हम इस पाठ के बारे में जानकारी प्राप्त करेंगे। ठीक है, देखिए बच्चों, पहले हमें जानना है इस पाठ का आशय क्या है। देखिए पेज नंबर 18 में, शत्रु से देश की रक्षा करना देशवासियों का परम पुनीत कर्तव्य होता है। याद रखिए बच्चों, ಶತ್ರು ಸೇ ದೇಶ್ ಕಿ ರಕ್ಷಾ ಕರ್ನ, ಶತ್ರುಗಳಿಂದ ದೇಶದ ರಕ್ಷಣೆ ಮಾಡುವಂತಹದ್ದು ದೇಶವಾಸಿಯೋं का परम पुनीत ಕರ್ತವ್ಯ होता है, ಪ್ರತಿಯೊಬ್ಬ ದೇಶವಾಸಿಯ ಕರ್ತವ್ಯವಾಗಿರುತ್ತದೆ। लड़ाई में पीठ दिखाकर भागना नहीं चाहिए। लड़ाई लड़ाई मतलब ಯುದ್ಧ, ಯುದ್ಧ ರಂಗದಲ್ಲಿ, ರಣರಂಗದಲ್ಲಿ ನಾವು ಬೆನ್ನನ್ನು ತೋರಿಸಿ ಯಾವತ್ತೂ ಓಡಿ ಹೋಗಬಾರ್ದು, बल्कि सीना तान कर आगे बढ़ना चाहिए। ಎದೆಯನ್ನು ಒಡ್ಡಿ ನಾವು ಮುನ್ನುಗ್ಗಬೇಕು, ಶತ್ರುಗಳೊಂದಿಗೆ ಎದೆ ಚಾಚಿ ಹೋರಾಡಬೇಕು। ತಬಿ ತೋ ವೀರ್ ವಿಜಯ್ ಮಾಲಾ ಪಹನ್ತೆ ಹೇ, ಯಾರು ಶತ್ರುಗಳ ವಿರುದ್ಧ ಎದೆಯೊಡ್ಡಿ ಯುದ್ಧವನ್ನು ಮಾಡ್ತಾರೋ ಅವನು ವಿಜಯದ ಮಾಲೆಯನ್ನು ಧರಿಸುತ್ತಾನೆ। ठीक है, इस घटना से बच्चों में साहस और वीरता का भाव जगता है। इस घटना से, किस घटना से? मेरा देश मेरी माँ। इस घटना से बच्चों में मतलब ಮಕ್ಕಳಲ್ಲಿ, ನಿಮ್ಮಲ್ಲಿ ಸಾಹಸ और वीरता का भाव जगता है, ಸಾಹಸ ಮತ್ತು ವೀರತೆಯ ಗುಣ ಬೆಳೆಯುತ್ತೆ। वे अपने कर्तव्य के प्रति सजग होते हैं, ತಮ್ಮ ತಮ್ಮ ಕರ್ತವ್ಯದ ಬಗ್ಗೆ ಅವರು ಜಾಗೃತಿಯಾಗ್ತಾರೆ ಅನ್ನೋದು ಈ ಒಂದು ಪಾಠದ ಆಶಯ। समझ में बच्चों? आगे देखिए, सन 1965 की एक शाम हर तरफ शांति का वातावरण था। इसका मतलब है बच्चों, सन 1965 मीन्स 1965 एक शाम, ಒಂದು ಸಂಜೆ, ಹರ್ ತರಫ್ ಶಾಂತಿ ಕಾ ವಾತಾವರಣ ತಾ, ಇಡೀ ದೇಶದ ಎಲ್ಲ ಕಡೆಯಲ್ಲೂ ಕೂಡ ಶಾಂತಿಯುತವಾದ ವಾತಾವರಣ ಇತ್ತು। ಕಿಸಿ ತರಹ ಕಿ ಕೋಯಿ ಆಶಂಕಾ ನಹಿ ಥಿ। ಆಶಂಕಾ ಮತ್ಲಬ್ ಸಂಶಯ, ಸಂದೇಹ, ಡೌಟ್ ಅಂತೀವಲ್ಲ ಅದು, ಯಾವ ತರಹದೇ ಸಂಶಯ ಇರಲಿಲ್ಲ, ಯಾವುದೇ ಸಂಶಯವಿರಲಿಲ್ಲ। ತಭಿ दुश्मनों ने भारत पर आक्रमण कर दिया। ಯಾವಾಗ ಎಲ್ಲ ಕಡೆ ಶಾಂತಿಯುತವಾದ ವಾತಾವರಣವಿತ್ತು, ಯಾವುದೇ ತರಹ ಸಂದೇಹ ಇರಲಿಲ್ವೋ, ಆಗ ಶತ್ರುಗಳು ಭಾರತ್ ಪರ್ ಆಕ್ರಮಣ ಕರ್ ದಿಯಾ, ಭಾರತದ ಮೇಲೆ ಆಕ್ರಮಣವನ್ನು ಮಾಡಿದರು। ಅಚಾನಕ್ ಹುए इस हमले ने भारतीय सेना को चौंका दिया। हमले मतलब ದಾಳಿ। ಈ ಅಚಾನಕ್ಕಾಗಿ ನಡೆಸಿದಂತಹ ದಾಳಿಯಿಂದ ಭಾರತೀಯ ಸೇನಾಕೋ ಚೌಂಕಾದಿಯಾ, ಭಾರತೀಯ ಸೇನೆಗೆ ಆಶ್ಚರ್ಯವಾಯಿತು। छुट्टियां बिताने अपने घर गए सैनिकों को तुरंत वापस आने के आदेश भेजे गए। ರಜೆಯನ್ನು ಕಳೆಯಲಿಕ್ಕೆ ತಮ್ಮ ತಮ್ಮ ಮನೆಗಳಿಗೆ ಹೋಗಿದ್ದಂತಹ ಸೈನಿಕರನ್ನು ವಾಪಸ್ ಕರೆಸುವಂತೆ ಆದೇಶವನ್ನು ಕಳಿಸಿದರು। ನೀವು ವಾಪಸ್ ಬರಬೇಕು, ಶತ್ರುಗಳು ನಮ್ಮ ದೇಶವನ್ನು ದಾಳಿ ಮಾಡ್ತಾ ಇದ್ದಾರೆ ಅಂತ ಏನು ಮಾಡಿದ್ರು, ಒಂದು ಆದೇಶವನ್ನು ಕಳುಹಿಸಿಕೊಟ್ರು। समझ में है बच्चों? ठीक है, आगे देखिए, छुट्टियां बिता रहे भारतीय सेना के ही एक मेजर को जब सूचना मिली तो जाने की तैयारी कर उन्होंने माँ के पैर छूकर प्रणाम किया। ಯಾವಾಗ ಆ ಮೇಲಧಿಕಾರಿಗಳು ಆದೇಶವನ್ನು ಕಳಿಸಿದ್ರು, ಚುಟ್ಟಿಯ ಬಿತಾ ರಹೆ, ರಜೆಯನ್ನು ಕಳೆಯುತ್ತಿದ್ದಂತಹ ಭಾರತೀಯ ಸೇನಾಕ್ಕೆ ಹಿ ಏಕ್ ಮೇಜರ್ ಕೋ, ಭಾರತೀಯ ಸೇನೆಯ ಒಬ್ಬ ಮೇಜರನಿಗೆ ಜಬ್ ಸೂಚನಾ ಮಿಲಿತೋ, ಯಾವಾಗ ಆ ಸೂಚನೆ ಸಿಕ್ಕಿತೋ, ಜಾನೇಕಿ ತಯಾರ್ ಕರ್, ಹೋಗಲಿಕ್ಕೆ, ಎಲ್ಲಿಗೆ? ಸೇನೆಗೆ ಹೋಗಲಿಕ್ಕೆ ತಯಾರಿಯನ್ನು ಮಾಡಿಕೊಂಡು, ಉನ್ಹೋನೆ ಮಾಕ್ಕೆ ಪೈರ್ ಚೂಕರ್ ಪ್ರಣಾಮ್ ಕಿಯಾ, ಅವನು ತನ್ನ ಅಮ್ಮನ ಕಾಲನ್ನು ಮುಟ್ಟಿ ನಮಸ್ಕರಿಸಿದನು। ಮಾ ಕಾ ಮಮತ್ವ ಜಾಗುಟ, ಅಲ್ಲಿ ತಾಯಿಯ ಮಮತೆ ಎದ್ದು ಕಾಣಿಸ್ತಾ ಇತ್ತು। ಆಂಖೋं में आंसू भर गए, ಕಣ್ಣಲ್ಲಿ ನೀರು ತುಂಬಿತು। और उन्होंने बेटे को सीने से लगा लिया, ತನ್ನ ಮಗನನ್ನು ಕೊರಳ ತಬ್ಬಿ
ತಾಯಿಯ ಮಮತೆಯನ್ನು ಅಲ್ಲಿ ತೋರಿಸ್ತಾ ಇದ್ದರು. और उन्होंने बेटे को ಸೀನೆ ಸೆ ಲಗಾ ಲಿಯಾ ಅಂದರೆ ತನ್ನ ಮಗನ ಹಪ್ಕೊಂಡು ತಾಯಿಯ ಮಮತೆಯನ್ನು ಅಲ್ಲಿ ಮೆರಿತಾಳೆ ತಾಯಿ. ಮೇಜರ್ ಕಾ ಗಲಾಬಿ ರೂಂದ್ ಗಯ, ಯಾವಾಗ ತಾಯಿ ತನ್ನ ಹಪ್ಪಿಕೊಳ್ತಾಳೋ ಆವಾಗ ಅವನ ಕಂಠ ಧ್ವನಿ ಏನಾಯಿತು ಅಂದರೆ ರೂಂದ್ ಗಯ, ಸೊ ಮೆಲ್ಲನೆ ಧ್ವನಿ ಅಂತೀವಲ್ಲ, ಅಂದರೆ ಮಾತು ಬರದಂತಾಗುತ್ತಲ್ಲ ಆ ಥರ ಆಯಿತು. ಪರ್ ತುರಂತ್ ಹಿ ಮಾತೃಭೂಮಿ ಕ ಸ್ಮರಣ ಹೋ ಆಯಾ, ಆದರೆ ಅವನಿಗೆ ಆ ಕ್ಷಣ ತನ್ನ ತಾಯ್ನಾಡು ನೆನಪಿಗೆ ಬಂತು. युद्ध भूमि को जाते हुए पुत्र के सिर पर हाथ रख आशीर्वाद देते हुए माँ ने कहा. ಯುದ್ಧ ಭೂಮಿಗೆ ಹೋಗ್ತಾ ಇರುವಂತಹ ತನ್ನ ಪುತ್ರನ ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡ್ತಾ ತಾಯಿ ಹೇಳ್ತಾಳೆ ಏನೆಂದರೆ, ಬೇಟೆ ಈ ಸಮಯ ರಾಷ್ಟ್ರ ರಕ್ಷಾ ಹಿ ಪ್ರತ್ಯೇಕ ಭಾರತೀಯ ಕಾ ಸಬ್ಸೆ ಬಡ ಕರ್ತವ್ಯ ಹೇ. ಈ ಒಂದು ಸಮಯದೇನಿದೆ ಈ ಸಮಯ ರಾಷ್ಟ್ರ ರಕ್ಷಣೆ ಮಾಡುವಂತಹದ್ದು ಪ್ರತ್ಯೇಕ ಅಂದರೆ ಪ್ರತಿಯೊಬ್ಬ ಭಾರತೀಯನ ಒಂದು ದೊಡ್ಡ ಕರ್ತವ್ಯವಾಗಿದೆ. ಜಾಹೋ ಅವ್ರ ದೃಢತಾ ಸೆ ಅಪನೆ ಕರ್ತವ್ಯ ಕಾ ಪಾಲನ ಕರೋ, ಹೋಗು ಮಗನೇ ದೃಢತೆಯಿಂದ ನಂಬಿಕೆಯಿಂದ ವಿಶ್ವಾಸದಿಂದ ತನ್ನ ಕರ್ತವ್ಯವನ್ನು ಪಾಲನೆ ಮಾಡು. ಜೊತೆಗೆ ಇನ್ನೊಂದು ಮಾತು ಹೇಳಿ ಕಳಿಸ್ತಾಳೆ ತಾಯಿ, ಯಾದ್ ರಹೆ ಭಾರತೀಯ ಪರಂಪರಾ ಸೀನೆ ಪರ್ ಗೋಲಿ ಖಾನೆ ಕಿ ಹೇ ಪೀಠ್ ಪರ್ ನಹಿ. ತಾಯಿ ಒಂದು ಮಾತನ್ನು ಹೇಳಿ ಕಳಿಸ್ತಾಳೆ ಕೊನೆಯದಾಗಿ, ನೋಡು ಭಾರತೀಯ ಪರಂಪರೆಯಲ್ಲಿ ಸೈನಿಕರು ಯಾವತ್ತೂ ಕೂಡ ಎದೆಯೊಡ್ಡಿ ಹೋರಾಡಬೇಕೇ ವಿನಃ ಬೆನ್ನನ್ನು ತೋರಿಸಿ ನಾವು ರಣರಂಗದಿಂದ ಓಡೋಗಬಾರ್ದು, ಅಂದರೆ ಧೈರ್ಯಗೆಡಬಾರ್ದು. ಅರ್ಥ ಆಗ್ತಾಯಿದೆಯಾ? ಈ ರೀತಿ ಹೇಳಿ ತನ್ನ ಮಗನಿಗೆ ಆಶೀರ್ವಾದವನ್ನು ಮಾಡಿ ತಾಯಿ ಕಳಿಸ್ಕೊಡ್ತಾಳೆ ಯುದ್ಧ ಭೂಮಿಗೆ. ಯುದ್ಧ ಭೀಷಣ ರೂಪ ಸೆ ಪೈಲ್ತಾ ಜಾ ರಹಾ ತಾ. ಯುದ್ಧ ಎಲ್ಲ ಸೈನಿಕರು ಯುದ್ಧ ರಂಗದಲ್ಲಿದ್ದಾರೆ, ಯುದ್ಧ ಭಯಂಕರವಾಗಿ ಹರಡ್ತಾ ಹೋಗ್ತಾ ಇದೆ. ಅಂದರೆ ಈ ಕಡೆ ಶತ್ರು ದೇಶದವರಿದ್ದಾರೆ, ಈ ಕಡೆ ನಮ್ಮ ಭಾರತೀಯ ಸೈನಿಕರಿದ್ದಾರೆ, ಇವ್ರುಗಳು ಕೂಡ ಫೈರಿಂಗ್ ಮಾಡ್ತಾ ಇದ್ದಾರೆ, ಅವರುಗಳು ಫೈರಿಂಗ್ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಏನಾಗ್ತಾ ಇದೆ, ಯುದ್ಧ ಬಹಳ ಭಯಂಕರವಾಗಿ ಭೀಕರವಾಗಿ ಹರಡ್ತಾ ಹೋಗ್ತಾ ಇದೆ. ಇಚ್ಚೋಗಿಲ್ ನಹರ್ ಕಾ ಮೋರ್ಚಾ ಭಾರತೀಯ ಸೇನಾ ಕೆ ಲಿಯೆ ಚುನೌತಿ ಕಿ ದೀವಾರ್ ಬನಾ ಖಡಾ ಥಾ. ಈ ಇಚ್ಚೋಗಿಲ್ ನಹರ್ ಅಂದರೆ ಇದೊಂದು ಇಕ್ಕಟ್ಟಾದ ಒಂದು ಪ್ರದೇಶ, ಪರ್ವತೀಯ ಪ್ರದೇಶ ಅಂತ ಕೇಳ್ಬೋದು. ಅರ್ಥ ಆಯ್ತಾ? ಈ ಇಚ್ಚೋಗಿಲ್ ನಹರ್ ಕಾ ಮೋರ್ಚಾ ಅಂದರೆ ಎದುರಾಳಿಗಳು, ಭಾರತೀಯ ಸೇನಾ ಕೆ ಲಿಯೆ ಚುನೌತಿ ಕಿ ದೀವಾರ್ ಬನಾ ಖಡಾ ಥಾ. ನಮ್ಮ ಎದುರಾಳಿಗಳು ಏನು ಮಾಡ್ತಿದ್ದಾರೆ ಅಂದರೆ ನಮಗೊಂಥರ ಸವಾಲಾಗಿ ಗೋಡೆ ತರಹ ನಿಂತಿದ್ದಾರೆ. ಭಾರತೀಯ ಸೈನಿಕರಿಗೆ ಈ ಇಚ್ಚೋಗಿಲ್ ನಹರ್ ಹೇಗೆ ಒಂದು ಪ್ರದೇಶವೋ ಆ ಪ್ರದೇಶದಲ್ಲಿ ಎದುರಾಳಿಗಳು ನಮಗೆ ಒಂದು ಸವಾಲು, ಚುನೌತಿ ಮತ್ಲಬ್ ಒಂದು ಸವಾಲಿನ ತರಹ ನಮ್ಮ ಎದುರುಗಡೆ ನಿಂತಿದ್ದಾರೆ. ಪ್ರಶ್ನೆ ಉಠಾ, ಅವ್ರಿಗೊಂದು ಪ್ರಶ್ನೆ ಬರುತ್ತೆ, ಯಾರಿಗೆ? ಮೇಲಧಿಕಾರಿಗಳಿಗೆ. ಅಭೇದ್ಯ ದೀವಾರ್ ಕೋ ತೋಡ್ನೆ ಕಿ ಜಿಮ್ಮಾದಾರಿ ಕೌನ್ ನಿಭಾಯೇಗಾ. ಅಭೇದ್ಯ ಅಂದರೆ ಭೇದಿಸಲಾರದಂತಹ ಈ ಗೋಡೆಯನ್ನು, ಅಂದರೆ ಈ ನಮ್ಮ ಎದುರಾಳಿಗಳನ್ನ ಅರ್ಥಾಯ್ತಾ ಹೊಡೆಯಲು ಅಥವಾ ಅವರನ್ನು ಭೇದಿಸಲು, ಅವರನ್ನು ಸೋಲಿಸಲು ಆ ಜವಾಬ್ದಾರಿಯನ್ನು, ಜಿಮ್ಮೆದಾರಿ ಮತ್ತು ಜವಾಬ್ದಾರಿಯನ್ನು ಕೌನ್ ನಿಭಾಯೇಗ, ಯಾರು ನಿಭಾಯಿಸ್ತಾರೆ ಅನ್ನುವಂತಹ ಪ್ರಶ್ನೆ ಭಾರತೀಯ ಸೈನಿಕರಿಗೆ ಹುಟ್ಟುತ್ತೆ. ಅಂದರೆ ಭಾರತೀಯ ಸೈನಿಕರ ಮೇಲಾಧಿಕಾರಿಗಳಿಗೆ ಪ್ರಶ್ನೆ ಹುಟ್ಟುತ್ತೆ. समझ में बच्चों? ठीक है बच्चों, इस भाग के संबंधित आपको कोई डाउट्स है तो मेरे नंबर पर संपर्क कीजिए. ठीक है, ओके, धन्यवाद.